ಹಾಗಾದ್ರೆ ತಲೆ ಬುರುಡೆಯನ್ನ ಸ್ವತಃ ನೀವೇ ತೆಗೆದುಕೊಂಡು ಬರ್ಲಿಕ್ಕೆ ಏನ್ ಕಾರಣ? ಹಾಗಾದ್ರೆ ನಾವು ತರ್ಲಿಲ್ಲ, ನಾವ್ ಹೇಳಿದಲ್ಲ. ವಿಠಲ್ ಗೌಡ ಅವರು ತರ್ಲಿಕ್ಕೆ ಏನ್ ರೀಸನ್? ಹೇಳಿದೀವಲ್ಲ, ನಿಮ್ಮ ಉದ್ದೇಶ ಧರ್ಮಸ್ಥಳದ ವಿರುದ್ಧ ಇಲ್ಲ, ಧರ್ಮಸ್ಥಳದ ವಿರುದ್ಧ ಇಲ್ಲ. ಧರ್ಮಸ್ಥಳ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರಿ ನೀವು. ನಾವ್ ಯಾಕೆ ಮಾಡ್ಬೇಕು ಧರ್ಮಸ್ಥಳದ ಟಾರ್ಗೆಟ್? ಮತ್ತೆ ಏನ್ ಉದ್ದೇಶದಿಂದ ತಂದ್ರಿ? ಹಾಗಾದ್ರೆ ನ್ಯಾಯ ಬೇಕು. ಯಾವ ಪ್ರಕರಣಕ್ಕೆ? ಎಲ್ಲಾ ಪ್ರಕರಣಕ್ಕೂ ನಾವು ಸೌಜನ್ಯಗಳಿಗೆ ನ್ಯಾಯ ಬೇಕಂತ ಹೋರಾಟ ಮಾಡ್ತಿದ್ದೇವೆ. ಮಹೇಶಣ್ಣ 13 ವರ್ಷದಿಂದ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕನ್ನೋ ಹೋರಾಟ ಮಾಡ್ತಿದ್ದಾರೆ. ಅದ್ರ ಹಿಂದೂ ಕೂಡ ನಾರಾಯಣ ಯಮುನಾ ಸತ್ತಿದ್ದಾರೆ, ಅವರಿಗೂ ನ್ಯಾಯ ಬೇಕು. ಅದರಿಂದ ಪದ್ಮಲತಾನು ಕೂಡ ಅಲ್ಲಿ ಸತ್ತಿದ್ದಾರೆ, ನ್ಯಾಯ ಬೇಕು. ಒಂದು ಕೋರ್ಟಲ್ಲಿ ಹೋದ್ರೂ ಕೂಡ ಸಾಂದರ್ಭಿಕವಾಗಿ ಏನಾಗ್ತಿದೆ ಅನ್ನೋದು ಕೂಡ ಅಲ್ಲಿ ಮನವರಿಕೆ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಈ ಹಿಂದೆ ಆದಂಥ ಘಟನೆಗಳು ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ನಾವು ಮನವರಿಕೆ ಮಾಡಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ ಅಲ್ಲಿ ಕೂಡ ಎಷ್ಟೊಂದು ಅಸಹಜ ಸಾವುಗಳು ಸಂಭವಿಸ್ತಾ ಇದೆ. 2002ರಿಂದ 2012ರಲ್ಲಿ ನಡೆದಿರುವಂಥ ಅಸಹಜ ಸಾವುಗಳಿರ್ಬೋದು. ಗ್ರಾಮ ಪಂಚಾಯತ್ 279 ಹೆಣಗಳು ಹುಗಿತದೆ, ಕಾನೂನಿನ ವಿರುದ್ಧವಾಗಿ ಹುಗಿತದೆ. ಅದನ್ನು ತನಿಖೆ ಮಾಡ್ತಾ ಇಲ್ಲ, ಸರಿಯಾದ ತನಿಖೆಯನ್ನು ಮಾಡ್ತಾ ಇಲ್ಲ SIT ಅವರು. ಅದನ್ನು ತನಿಖೆ ಮಾಡಿದ್ರೆ ಇಷ್ಟೊತ್ತು ಯಾರು ಆರೋಪಿಗಳಂತ ಅಲ್ಲೇ ಸಿಕ್ಕಿ ಬಿಡ್ತಾ ಇತ್ತು. ಯಾವ ರೀತಿಯಲ್ಲಿ ತನಿಖೆ ಮಾಡ್ತಿದ್ದಾರೆ ಅವರು? ಹಾಗಾದ್ರೆ ಅಂದರೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಎಲ್ಲ ರೀತಿ ತನಿಖೆಗಳು ನಡೀತದೆ, ಉಳಿದಿರುವಂಥ ಅಲ್ಲಿ ಸಿಕ್ಕಿರುವಂಥ ಹೆಣಗಳಿಗೆ ಯಾವುದೇ ರೀತಿ ತನಿಖೆಗಳಿಲ್ಲ. ಹಾಗಾದರೆ ಶರಾವತಿ ಲಾಡ್ಜಲ್ಲಿ 2010ರಲ್ಲಿ ಕೊಲೆ ಆದಂಥ ಒಂದು ಹುಡುಗಿಯ ಶವವನ್ನು ಸುಟ್ಟಾಕ್ತಾರೆ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ನೀವು? ಅದು ಕೂಡ ಇದೇ ತಲೆ ಬುರುಡೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ವಾ? ಅದರಲ್ಲೂ ಕೂಡ ಅದನ್ನು ಹುಗ್ದಿರ್ಬೋದಲ್ಲ. ಅವನು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಅಂದರೆ ಅವನು ಹೇಳಿದ್ದೆಲ್ಲ ಸುಳ್ಳು. ಅಂದರೆ ನಿಮಗೆ ಇಲ್ಲಿ ಸಿಕ್ಕಿರುವಂಥ ದಾಖಲಾತಿ ಸುಳ್ಳು, ಅವನು ಹೇಳಿಕೆ ಸತ್ಯ. ಅಂದರೆ ದಾಖಲಾತಿ ಸುಳ್ಳು ಹೇಳ್ತದೆ, ಹೇಳಿಕೆ ಸತ್ಯ ಆಗ್ತದ? ನೀವು ತನಿಖೆ ಮಾಡಬೇಕಲ್ಲ. ನಮಗೇನಲ್ಲಿ ಯಾರ ವಿರುದ್ಧ ಅನವಶ್ಯಕವಾಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಹೋರಾಟಗಾರರಿಗಿಲ್ಲ. ಅಲ್ಲಿ ನಡೀತಿರುವಂಥ, ಅಲ್ಲಿ ಆಗ್ತಿರುವಂಥ ವಿಚಾರಗಳ ಬಗ್ಗೆ ಗಮನ ತರಬೇಕಿತ್ತು. ಅದನ್ನು